ಎಚ್ ಡಿ ಕುಮಾರಸ್ವಾಮಿ ಅವರ ಮೂಗಿನಲ್ಲಿ ರಕ್ತಸ್ರಾವ ಆಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ರು. ಸುದ್ದಿಗೋಷ್ಠಿ ಯಾವುದಕ್ಕೆ ಅಂತ ಹೇಳಿದ್ರೆ, ಈ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ರೂಪುರೇಷೆ ಹೇಗಿರಬೇಕು, ಸಮನ್ವಯತೆ ಹೇಗಿರಬೇಕು ಬಿಜೆಪಿ ಅವರ ಜೊತೆಗೆ ಅಂತೆಲ್ಲ ಡಿಸ್ಕಷನ್ ಆಗಿ ಅದರ ಡೀಟೇಲ್ಸ್ ಅನ್ನ ಸುದ್ದಿಗೋಷ್ಠಿಯ ಮೂಲಕ ಮಾಧ್ಯಮದವರಿಗೆ ಕೊಡೋದಕ್ಕೆ ಅಂತ ಹೇಳಿ ಮಾಡಿದ್ರು. ಬಟ್ ಏಕಾಏಕಿ ರಕ್ತಸ್ರಾವವಾದ ಕಾರಣ ಸುದ್ದಿಗೋಷ್ಠಿಯಿಂದ ನೇರವಾಗಿ ಅವರನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ನೇರವಾಗಿ ಅವರನ್ನ ಜಯನಗರದ ಅಪೋಲೋ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೂಗಿನಲ್ಲಿ ರಕ್ತಸ್ರಾವ ಆಗೋದು ಅನೇಕ ರೀಸನ್ಗಳಿಗಾಗುತ್ತೆ. ಒಂದು ಹೀಟ್ ಜಾಸ್ತಿ ಆದರೆ ಅಥವಾ ಯಾವುದಾದ್ರು ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಪಟ್ಟಿದ್ದು ಕೂಡ ಆಗಿರುತ್ತೆ. ಸೊ ಇಲ್ಲೇನಾಗಿದೆ ಅನ್ನೋದ್ರ ಡೀಟೇಲ್ಸ್ ಇನ್ನಷ್ಟು ಸಿಗಬೇಕಾಗಿದೆ. ರಕ್ತಸ್ರಾವ ಆಗ್ತಾ ಇದ್ದ ಹಾಗೆ ಕುಮಾರಸ್ವಾಮಿ ಅವರೇ ಅವರ ಮೂಗಿಗೆ ಬಟ್ಟೆ ಹಿಡಿದಿದ್ದಾರೆ. ಸುದ್ದಿಗೋಷ್ಠಿಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಕೂಡಲೇ ಅಪೋಲೋ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಜೊತೆಗೆ ಈ ರಕ್ತಸ್ರಾವಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಅಂತ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಅವರ ಬೆಂಬಲಿಗರು ಹೊರಟಿರೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಕೆಲ ಕಾಲ ಈ ವಿಚಾರ ಗಲಿಬಿಲಿಗೂ ಕೂಡ ಕಾರಣ ಆಯಿತು. ಬಿಕಾಸ್ ಏಕಾಏಕಿ ಒಂದು ವಿಚಾರದಲ್ಲಿ ಎಲ್ಲರೂ ಫೋಕಸ್ಡ್ ಆಗಿದ್ದಾಗ, ಇಂಥದ್ದೊಂದು ಇನ್ಸಿಡೆಂಟ್ ಆದಾಗ ಎಲ್ಲರ ಫೋಕಸ್ ಕೂಡ ಆ ಕಡೆಗೆ ಸಾಗುತ್ತೆ. ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಸಾಮಾನ್ಯವಾಗಿ ಈ ರಕ್ತಸ್ರಾವ ಮೂಗಿನಲ್ಲಾಗೋದು ಒಂದು ವಿಪರೀತ ಹೀಟ್ ಆದಾಗ ಅಥವಾ ಬೇರೆ ಯಾವುದಾದ್ರು ಆರೋಗ್ಯ ಸಮಸ್ಯೆಗಳು ಜೊತೆಗೂಡಿದಾಗ. ನೋಡ್ತಾ ಇದ್ದೀರಾ, ಕುಮಾರಸ್ವಾಮಿ ಅವರು, ಯಡಿಯೂರಪ್ಪ ಅವರು, ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಪಾದಯಾತ್ರೆ ಬಗ್ಗೆ ಅವರು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಈ ಟೈಮ್ನಲ್ಲಿ ಇದ್ದಕ್ಕಿದ್ದ ಹಾಗೆ ರಕ್ತಸ್ರಾವ ಆಗಿದೆ ಅವರ ಮೂಗಲ್ಲಿ. ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಮೀಟಿಂಗ್ ಅನ್ನ ಇವತ್ತು ಮ್ಯಾರಥಾನ್ ಮೀಟಿಂಗ್ ಅನ್ನ ಕೂಡ ನಡೆಸಲಾಗಿತ್ತು. ಕೇಂದ್ರ ಸಚಿವರು ಇದೇ ವಿಚಾರಕ್ಕೆ ಬಂದಿದ್ರು. ನೋಡಿ, ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಇನ್ಫಾರ್ಮೇಶನ್ ಕೊಡ್ತಾ ಇರಬೇಕಾದ್ರೇನೆ ಒಂದೆರಡು ಸಲ ಅವರು ಸಾಮಾನ್ಯವಾಗಿ ಏನಾದರೂ ಸ್ವೆಟ್ ಆಗಿರಬಹುದಾ ಅಂತ ಹೇಳಿ ಅದನ್ನ ಮೂಗನ್ನು ಒರೆಸ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಪಡ್ತಾರೆ. ಬಟ್ ಏಕಾಏಕಿ ರಕ್ತ ಬರ್ತಾ ಇದೆ ಅನ್ನೋದು ಅವರ ಗಮನಕ್ಕೆ ಬರ್ತಾ ಇದ್ದ ಹಾಗೆ ಬಟ್ಟೆ ಹಿಡಿತಾರೆ ಅಲ್ಲಿ. ಸೊ ಈ ವಿಚಾರ ಸ್ವಲ್ಪ JDS ಕಾರ್ಯಕರ್ತರಲ್ಲೂ ಕೂಡ ಆತಂಕಕ್ಕೆ ಕಾರಣ ಆಯಿತು. ಬಟ್ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಕೂಡಲೇ ಅಪೋಲೋ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಹೋಗುವಂತಹ ಕೆಲಸ ಕೂಡ ಆಗಿದೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಕೂಡ ಇತ್ತೀಚೆಗಷ್ಟೇ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಅವರು 24 hours ಒಳಗಡೆ ಚಿಕಿತ್ಸೆಯನ್ನು ತೆಗೆದುಕೊಂಡು ವಾಪಸ್ ಬಂದಿದ್ದು ಕೂಡ ಅವರ ಆರೋಗ್ಯದ ಕುರಿತಂತೆ ಅನೇಕರು ಪ್ರಶ್ನೆ ಎತ್ತೋ ರೀತಿ ಇತ್ತು. ಬಟ್ ಅವರು ಐ ಆಮ್ ಆಲ್ ಫಿಟ್ ಅಂತ ಹೇಳಿ ಪ್ರಚಾರಕ್ಕೆಲ್ಲ ಹೋಗಿದ್ರು. ಸೊ ನಿರಂತರವಾಗಿ ಪ್ರಯಾಣ, ಕೇಂದ್ರ ಸಚಿವರು ಆಗಿರೋದ್ರಿಂದ ಕರ್ನಾಟಕದಲ್ಲೂ ನಿರಂತರ ಪ್ರಯಾಣ. ಇತ್ತೀಚೆಗಷ್ಟೇ ಈ ನೆರೆ ಪೀಡಿತ ಪ್ರದೇಶಗಳೆಲ್ಲ ಹೋಗಿದ್ರು ಅವರು. ಸೊ ದೇಹ ಆಯಾಸಗೊಂಡಿರ್ಬೋದು ಅಥವಾ ಬೇರೆ ಏನಾದರೂ ಹೆಲ್ತ್ ಕಾಂಪ್ಲಿಕೇಶನ್ಸ್ ಇರ್ಬೋದು. ನೋಡ್ತಾ ಇದ್ದೀರಾ, ಮಾತಾಡ್ತಾ ಇರಬೇಕಾದ್ರೆ ರಕ್ತಸ್ರಾವ ಆಗುತ್ತೆ ಮೂಗಿನಲ್ಲಿ, ಹಾಗೂ ಅದನ್ನು ಸ್ಟಾಪ್ ಆಗುತ್ತೆ ಅಂತ ಕಾಯ್ತಾರೆ. ಒಂದು 2 ನಿಮಿಷ 2-3 ನಿಮಿಷ ಮಾತು ಮುಂದುವರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಯಾವಾಗ ಅದು ಬ್ಲಡ್ ಹಾಗೇ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಕರ್ಚೀಫ್ ಹಿಡಿದಂತಹ ಕುಮಾರಸ್ವಾಮಿ ಅವರು ಅರ್ಧಕ್ಕೆ ಸುದ್ದಿಗೋಷ್ಠಿಯನ್ನು ಮೊಟಕುಗೊಳಿಸಿ ಭದ್ರತಾ ಸಿಬ್ಬಂದಿಯ ಜೊತೆಗೆ ಅಲ್ಲಿಂದ ತೆರಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ಮಸೂದ್, ಯಾವ ಕಾರಣಕ್ಕೆ ರಕ್ತಸ್ರಾವ ಆಗಿದೆ ಅನ್ನೋದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಈಗ ಹೇಗಿದೆ ಅವರ ಆರೋಗ್ಯ? ಅಪೋಲೋ ಆಸ್ಪತ್ರೆನ ರೀಚ್ ಆದ್ರ? ಡೀಟೇಲ್ಸ್ ಏನೇನು ಸಿಗ್ತಾ ಇದೆ? ಮಮತಾ, ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಮಾತನಾಡುವಾಗ, ಅದು ಪಾದಯಾತ್ರೆ ಸಂಬಂಧಪಟ್ಟಂತೆ ಜಂಟಿ ಸಭೆ ಇಟ್ಕೊಂಡಿದ್ರು. ಸಭೆ ಬಳಿಕ ನಾಯಕರು ಬಂದು ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡ್ತಿದ್ರು. ಮಾತನಾಡುವಾಗ ಮಧ್ಯದಲ್ಲಿ ರಕ್ತ ಬರೋಲಿಕ್ಕೆ ಶುರುವಾಯಿತು, ಮೂಗ್ನಲ್ಲಿ ತುರಿಕೆ ಶುರುವಾಯಿತು, ಕೈನಲ್ಲಿ ಒರೆಸ್ಕೊಂಡ್ರು ಮೊದಲು, ಆಮೇಲೆ ಟಿಶ್ಯೂ ಪೇಪರ್ ಯೂಸ್ ಮಾಡಿದ್ರು, ನಂತರ ರಕ್ತ ಬರಕ್ ಶುರುವಾಯಿತು. ತಕ್ಷಣ ಚಿಕ್ಕದಾದಂತ ಅವ್ರು ಯಾವಾಗ್ಲೂ ಹೆಗಲಿಗೆ ಟವಲ್ ಹಾಕೋತಾರೆ. ಆ ಟವಲ್ ಅವ್ರ ಸಿಬ್ಬಂದಿ ಇಟ್ಕೊಂಡಿರ್ತಾರೆ ಜೊತೆಗೆ. ಆ ಟೈಮಲ್ಲಿ ಸಿಬ್ಬಂದಿ ಆ ಟವಲ್ ಕೊಡ್ತಾರೆ, ಟವಲ್ ಅಲ್ಲಿ ಒರೆಸ್ಕೊತಾರೆ. ಆ ಟೈಮಲ್ಲಿ ಮಾತು ಕೂಡ ಮುಂದುವರಿಸ್ತಾರೆ. ಹಾಗೆ ಏನ್ ರಕ್ತ ಸುರಿತಾ ಇತ್ತು ಆ ಸಂದರ್ಭದಲ್ಲಿ ರಕ್ತವನ್ನು ಕೂಡ ಒರೆಸ್ಕೊಳ್ತಾ ಇರ್ತಾರೆ. ಆದ್ರೂ ಕೂಡ ಮೂಗಿಂದ ಹರಿತಾ ಇರುವಂತ ರಕ್ತ ನಿಲ್ದೇನೆ ಶರ್ಟ್ ಮೇಲೆಲ್ಲ ಕಲೆ ಆಗುತ್ತೆ, ಶರ್ಟ್ ಕಡೆ ಎಲ್ಲ ಹರ್ಕೊಂಡು ಅದರ ರಕ್ತದ ಹನಿಗಳೆಲ್ಲ ಬೀಳುತ್ತೆ. ಆವಾಗ ತಕ್ಷಣ ಸುತ್ತಮುತ್ತ ಇರುವಂತಹ ಬಿಜೆಪಿ ನಾಯಕರು, ಅವರ ಸಿಬ್ಬಂದಿ ಎಲ್ಲ ತಕ್ಷಣ ಒಂದ್ ರೀತಿಯಲ್ಲಿ ಆತಂಕಕ್ಕೊಳಗಾಗ್ತಾರೆ. ಅವ್ರನ್ನ ಮಾತು ನಿಲ್ಲಿಸಿ ಆಸ್ಪತ್ರೆಗೆ ಹೋಗೋಣ ಅಂತ ಅವ್ರ ಸಿಬ್ಬಂದಿಯವರು ಹೇಳ್ತಾರೆ. ಆ ಸಂದರ್ಭದಲ್ಲೇ ಅವರು ಕೂಡ ಮಾತನ್ನ ನಿಲ್ಲಿಸಿ ಮಾತು ಮೊಟಕ್ ಮಾಡಿ ಆಸ್ಪತ್ರೆಗೆ ತಕ್ಷಣ ಅವ್ರನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಕಾರಲ್ಲಿ ಅವರು ಏನ್ ಟವಲ್ ಯೂಸ್ ಮಾಡಿದ್ರು ಆ ಟವಲ್ ನ ಮೂಗಿಗೆ ಮುಚ್ಕೊಂಡೇ ಆಸ್ಪತ್ರೆಗೆ ಹೋಗ್ತಿದ್ದಾರೆ. ಜಯನಗರದ ಅಪೋಲೋ ಆಸ್ಪತ್ರೆಗೆ ಸದ್ಯಕ್ಕೆ ಹೋಗ್ತಾ ಇದ್ದಾರೆ. ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದ್ ರೀತಿಯಲ್ಲಿ ಸುತ್ತಮುತ್ತ ಒಂದ್ ರೀತಿಯಲ್ಲಿ ಆತಂಕದ ವಾತಾವರಣ ಮನೆ ಮಾಡಿತ್ತು. ಈ ಹಿಂದೆನೂ ಕೂಡ ಅವ್ರಿಗೆ ಅವಾಗ ರಕ್ತ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ರು. ಯಾಕಂದ್ರೆ ಈಗಾಗಲೇ ಅವ್ರಿಗೆ ಹೃದಯ ಸಂಬಂಧಿ ಸಮಸ್ಯೆ ಇದೆ. ಈಗಾಗಲೇ ಆಪರೇಷನ್ ಕೂಡ ಅವರು ಮಾಡಿಸ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇದು ಸಹಜವಾದಂತ ಸಮಸ್ಯೆ ಅಂತ ಹೇಳಿ. ರೈಟ್ ಮಸೂದ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಸದ್ಯಕ್ಕೆ ಅಪೋಲೋ ಆಸ್ಪತ್ರೆಗೆ ರೀಚ್ ಆಗಿದ್ದಾರೆ ಕುಮಾರಸ್ವಾಮಿ ಅವರು ಅನ್ನೋದ್ರ ಮಾಹಿತಿ ಇದೆ. ಆತಂಕ ಪಡುವಂತಹ ಅಗತ್ಯ ಇಲ್ಲ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ.